ಕಂಪ್ಲೇಂಟ್ ಕೊಡ್ತಾನೆ. ಸೊ ದೇರ್ ಇಸ್ ನೋ ಲೋಕಸ್ ಸ್ಟ್ಯಾಂಡಿ ಅಂದ್ರೆ ಇಲ್ಲಿ ಕಾನೂನೇ ಬೇರೆ ಇದೆ ಇಲ್ಲಿ. ಆಯ್ತು ಗಿರೀಶ್, ಈಗ ಈ ಮಡಿವಾಳ ಕೇಸ್ ಹೇಳ್ತಾ ಇದ್ದೀರಿ, ಮಾವುತ ಕೇಸ್ ಹೇಳ್ತಾ ಇದ್ದೀರಿ, ಲಾಡ್ಜ್ ವಿಚಾರ ಹೇಳಿದ್ರಿ, ಅಪಘಾತದ ವಿಚಾರ ಹೇಳ್ತಾ ಇದ್ದೀರಲ್ಲ, ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಹೋರಾಟ ಮಾಡುವುದಕ್ಕೆ ನಮ್ಮ ಮುಂದೆ ಕೋರ್ಟ್ ಅನ್ನೋ ಒಂದು ಆಪ್ಷನ್ ಇದ್ದಾಗ ನಾವು ಯಾಕೆ ಆಚೆನೇ ಜಾಸ್ತಿ ಮಾತಾಡ್ತಾ ಇದ್ದೀವಿ ಗಿರೀಶ್? ಆಚೆನೇ ಮಾತಾಡ್ತಾ ಇದ್ದೀವಿ. ಗಿರೀಶ್ ಪಟ್ಟಣ್ಣನವರ ಮೂಗಿನ ನೇರಕ್ಕೆ ಯಾರು ಆರೋಪಿ ಅಂತ ಕಂಡು ಬರ್ತಾ ಇದ್ದಾನೋ, ಯಾರು ಅಪರಾಧಿ ಅಂತ ಕಂಡು ಬರ್ತಾ ಇದ್ದಾನೋ, ಗಿರೀಶ್ ಪಟ್ಟಣ್ಣನವರೇ ಕೋರ್ಟು, ಗಿರೀಶ್ ಪಟ್ಟಣ್ಣವರೇ ನ್ಯಾಯಾಧೀಶರು, ಅವರೇ ಶಿಕ್ಷೆ ವಿಧಿಸ್ತಾ ಇದ್ದಾರೆ, ಅವರೇ ಏಕವಚನದಲ್ಲಿ ಶಬ್ದಗಳನ್ನು ಬಳಸ್ತಾ ಇದ್ದಾರೆ, ಅವಾಚ್ಯ ಶಬ್ದಗಳನ್ನು ಕೂಡ ಶಾಮಿಯಾನ ಕೆಳಗಡೆ ಬಳಸ್ತಾ ಇದ್ದಾರೆ. ವೈ ದಿಸ್? ಇದ್ಯಾಕೆ? ಇದನ್ನ ನೋಡಿ, ಸೌಜನ್ಯ ತಾಯಿಗೆ, ವಿಕ್ಟಿಮ್ ಫ್ಯಾಮಿಲಿಗೆ ಅದೆಷ್ಟು ನಾವಂತ್ರಿ ಅವಾಚ್ಯ ಶಬ್ದಗಳನ್ನಿಂತ ಬೈದಿಲ್ಲ. ಈ ತಾವು ಆರೋಪ ನಮ್ಮ ಮೇಲೆ ಮಾಡೋಕ್ಕಿಂತ ಮುಂಚೆ ವಿಕ್ಟಿಮ್, ಮದರ್ ಆಫ್ ವಿಕ್ಟಿಮ್ ವರ್ಮಾ ಕಮಿಟಿ ಇದೆ ಈ ದೇಶದಲ್ಲಿ. ನಿರ್ಭಯ ಕೇಸ್ ಆದ್ಮೇಲೆ ವರ್ಮಾ ಕಮಿಟಿ ಅಂತ ಮಾಡಿದ್ದಾರೆ. ವಿಕ್ಟಿಮ್ ಫ್ಯಾಮಿಲಿನ ಟಾರ್ಗೆಟ್ ಮಾಡಬಾರ್ದು ಅಂತ ಹೇಳಿದ್ರೆ ಕೆಟ್ಟದಾಗಿ ಬೈತಾ ಇದ್ರು. ದಯವಿಟ್ಟು ಇದನ್ನ ಆ ಕಡೆನೂ ಕೂಡ ಅನ್ವಯಿಸಬೇಕಾಗುತ್ತೆ. ನಾನು ಅವಾಚ್ಯವಾಗಿ ಬೈದಿಲ್ಲ, ಆಕ್ರೋಶವನ್ನ ಹೊರಗೆ ಹಾಕಿದ್ದೇನೆ. ದಟ್ ಈಸ್ ಮೈ ಕಾನ್ಸ್ಟಿಟ್ಯೂಷನಲ್ ರೈಟ್. ಆಯ್ತು, ಈಗ ಅದ್ರ ಸಲುವಾಗಿನೇ ಅವರು ನನ್ನ ಮೇಲೆ ಕೇಸ್ ಹಾಕಿದಾರಲ್ಲ, ಆ ನಂತರ ಅವರು ಯಾಕೆ ಕೋರ್ಟಿಗೆ ಹೋಗ್ಬಾರ್ದು? ಈಗ ಹಾದಿ ಬೀದಿಯಲ್ಲಿ ನ್ಯಾಯ ಕೊಡಿಸಿ, ಇಡೀ ಜಗತ್ತಿಗೆ ನ್ಯಾಯ ಕೊಡಿಸಂತವ್ರಿಗೇನೆ ನ್ಯಾಯ ಕೊಡಿಸಿ ಅಂತೇಳಿ ಹಾದಿ ಬೀದಿಯಲ್ಲಿ ದೊಡ್ಡದಾಗಿ ಹೋರಾಟ ಮಾಡ್ತಾ ಇದ್ದಾರೆ. 300-500 ರೂಪಾಯಿ ಕೊಡಿಸಿ ಅವ್ರಿಗೆ. ಯಾರು 300 ರೂಪಾಯಿ ಕೊಟ್ಟಿದ್ದು? ಇಲ್ಲಿ ಪರೇಡ್ ಯಾಕೆ ಮಾಡ್ತಾ ಇದ್ದಾರೆ? ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲ ಸರ್, ದೇವಸ್ಥಾನ ಅಂತ ಹೇಳಿದ್ರೆ ರಾಜಕೀಯದ ಅಖಾಡನೋ ಅಥವಾ ಅದು ಪವಿತ್ರ ದೇವರ ಇರುವಂತ ಸ್ಥಳನೋ? ಪ್ರತಿದಿನ ಒಂದೊಂದು ಪಾರ್ಟಿಯವರು ಬಂದು ಪರೇಡ್ ಮಾಡ್ತಾ ಇದ್ದಾರೆ. ಇವತ್ತು JDS ಅಂತೆ, ನಾಳೆ ಯಾರು BJP ಅವರು ಅಂತ ಹೇಳಿ. ಯಾಕೆ ಇದೆಲ್ಲ ಡೊಂಬರಾಟ ಆಡ್ತಾ ಇದ್ದಾರೆ? ಬೀದಿಯಲ್ಲಿ ನಿಂತ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? SIT ನಡೀತಾ ಇದೆ ತಾನೆ, ತಾವು ಅಗಳು ಕೇಳಿದ್ರಿ. ಎಸ್, ನೀವು ಗಿರೀಶ್ ಅವರೇ ವೇಟ್ ಮಾಡೋಣ ಅಂತ ಹೇಳಿ. SIT ಮುಗಿಯೋವರೆಗೆ ಇವ್ರು ಯಾಕೆ ವೇಟ್ ಮಾಡ್ತಾ ಇಲ್ಲ? ದೇ ಶುಡ್ ವೇಟ್ ಅಲ್ವಾ? ಗಿರೀಶ್ ಮಾತಾಡಲ್ಲ. ಈಗ ಮಾತಾಡ್ತೀನಿ. ಗಿರೀಶ್, ದೊಂಬರಾಟ ಅಂತ ಒಂದು ಶಬ್ದವನ್ನು ಬಳಸಿದ್ರಿ. ಕಾನೂನು ಪ್ರಕಾರ ಅದನ್ನು ಬಳಸಬಾರದು. ದೊಂಬರು ಎನ್ನುವುದು ಒಂದು ಜನಾಂಗ. ಆ ಜನಾಂಗಕ್ಕೆ ಪೂರ್ತಿ ಗೌರವವನ್ನು ಕೊಡ್ತಾರೆ. ನಾನು ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೀನಿ ಇಲ್ಲಿ. ಈಗ ಯಾರೋ 300 ರೂಪಾಯಿ ಕೊಟ್ಟರು, ಯಾರೋ 500 ರೂಪಾಯಿ ಕೊಟ್ಟರು, ಯಾರೋ ಪಾದಯಾತ್ರೆ ಮಾಡಿದ್ರು, ಯಾರೋ ಶಾಮಿಯಾನ ಹಾಕ್ಸಿದ್ರು, ಜೋರಾಗಿ ಹೋರಾಟ ಮಾಡಿದ್ರು ಎನ್ನುವುದು ಈ ಕಾನೂನು ವ್ಯವಸ್ಥೆಯಲ್ಲಿನ ಡಿಜಿಟಲ್ ಎವಿಡೆನ್ಸ್ಗಳನ್ನಾಗಲಿ, ಸಾಕ್ಷ್ಯಗಳನ್ನಾಗಲಿ, ಹೇಳಿಕೆಗಳನ್ನಾಗಲಿ, ಯಾವುದೋ ಒಂದಷ್ಟು ಬುರುಡೆಗಳನ್ನಾಗಲಿ ಬದಲಾಯಿಸಲಾರವು. ಆಚೆ ಎಷ್ಟೇ ಮಾತಾಡ್ಕೊಳ್ಳಿ, ಆಚೆ ಎಷ್ಟೊಂದು ಜನ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನ್ಯಾಯಾಧೀಶರು ತೀರ್ಪು ಬರೆಯೋಕ್ಕಾಗಲ್ಲ ಗಿರೀಶ್. ಅಲ್ಲೇನು ಪ್ರೂಫ್ ಇರುತ್ತೋ ಆ ಪ್ರೂಫೇ ಉಳ್ಕೊಳ್ಳುತ್ತೆ. ನಿನ್ನೆ ಒಂದು ಶೀಟ್ ಇಟ್ಕೊಂಡು ಬಂದ್ರಿ, ಇಲ್ಲಿ ಪತ್ತೆ ಆಯಿತು, ಪತ್ತೆ ಆಗಿಲ್ಲ ಅಂಥೇಳಿ. ದೇಶದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಏನು ಚೀಟಿ ಸರ್? ಅದು ಚೀಟಿನ? ಇಲ್ಲ, ನೀವೊಂದು ಡಾಕ್ಯುಮೆಂಟ್ ಹೇಳ್ತಾರೆ ಕರೇನೆ ಆಗಲಿ. ಚೀಟಿ ಅಲ್ಲ ಸರ್, RTI. ಆಯ್ತು ಗಿರೀಶ್, ಆಯ್ತು. ಪ್ಲೀಸ್ ಚೇಂಜ್ ಯುವರ್ ವರ್ಡ್. ಹ್ಯೂಮನ್ ಟ್ರಾಫಿಕಿಂಗ್ ವರದಿ ಬಗ್ಗೆ ನೀವು ಕೇಳಿದ್ದೀರಾ? ಮಾನವ ಕಳ್ಳ ಸಾಗಾಣಿಕೆ ವರದಿ ಬಗ್ಗೆ ನೀವು ಕೇಳಿದ್ದೀರಾ? ಕೇಳಿರ್ತೀರಲ್ಲ? ಅಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದು ಕೇಳಿದ್ದೇನೆ. ಓಕೆ, ಈ ಮಾನವ ಕಳ್ಳ ಸಾಗಣೆ ವಿಚಾರ ಇಡೀ ದೇಶ ಸಮಸ್ಯೆ ಇದೆ. ಯಾಕೆ ಇದ್ರಲ್ಲಿ ಗಿರೀಶ್ ಪಟ್ಟಣ್ಣನವರು ಹೋರಾಡಲಿಲ್ಲ? ಧರ್ಮಸ್ಥಳ ಈ ದೇಶದಲ್ಲೇ ಇದೆ ಅಲ್ವಾ? ಇಲ್ವಾ? ಬೀದರು ಈ ದೇಶದಲ್ಲೇ ಇರೋದು. ಏನು ನೀವು ಕೇಳೋದೇನ? ನೀವು ಯಾವ ತರ ನಿಮ್ ಕೇಳುವ ಧಾಟಿ ಹೆಂಗಿದೆ ಗೊತ್ತಾ? ಈಗ ಒಂದು ಪೊಲೀಸ್ ಸ್ಟೇಷನ್ ಅವರು ಒಬ್ಬ ಕಳ್ಳನ ಹಿಡ್ಕೊಂಡು ಬಂದಿರ್ತಾರೆ. ಅವ್ನ ಕಳ್ಳ ಕೇಳ್ತಾನೆ, ನನಗೆ ಇಷ್ಟೇ ಯಾಕೆ ಹಿಡಿದಿದ್ರಿ? ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಳ್ಳ ಇದ್ದಾನೆ, ಅವನಿಗೆ ಯಾಕೆ ಹಿಡಿಲಿಲ್ಲ? ಬೀದರ್ನಲ್ಲಿ ಕಳ್ಳ ಇದ್ದಾನೆ, ಅವನಿಗೆ ಯಾಕೆ ಹಿಡಿಲಿಲ್ಲ? ಅರೆ, ಇದು ನಮ್ಮ ಗಮನಕ್ಕೆ ಬಂದಿದೆ. ನಾನು ಪ್ರಾರಂಭದಲ್ಲೇನೆ ಹೇಳಿದೆ, ಆ ಫ್ಯಾಮಿಲಿ ಗಟ್ಟಿಯಾಗಿ ನಿಂತ್ಕೊಂಡು ಅಸಹಾಯಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಾವಿರಾರು ಜನ ಸೇರ್ಕೊಂಡು ಈ ಹೋರಾಟ ಅಂತ ಹೇಳಿದ್ರೆ, ಆಮೇಲೆ ನೋಡಿ, ಇದೊಂದು ಸಾಮಾಜಿಕ ಹೋರಾಟ. ನೀವು ಬರೀ ಕೊಲೆ ಅತ್ಯಾಚಾರದ ಬಗ್ಗೆ ಇಷ್ಟೇ ಮಾತಾಡ್ತಾ ಇದ್ದೀರಾ, ಅದೊಂದೇ ಅಲ್ಲ. ಇದು ಬಡ್ಡಿ ದಂಧೆ, ಭೂ ಕಬಳಿಕೆ ಸಿಕ್ಕಾಪಟ್ಟೆ ಇದೆ. ಇವರಿಂದ ಆನಂತರ AC ಕೋರ್ಟೇ ಹೇಳಿದೆ, ಇವರಿಂದ 7 ಎಕರೆ 50 ಸೆಂಟು ಭೂರಹಿತ ಬಡವ ಅಂತ ಹೇಳಿ ಅಫಿಡವಿಟ್ ಕೊಟ್ಟು ಮಾಡಿದ್ದಾರೆ ಅಂತ ಹೇಳಿ ಸ್ವತಃ AC ಕೋರ್ಟ್, ಪುತ್ತೂರು AC ಕೋರ್ಟ್ ರಂಜನ್ ರಾಯ್ ಎರಡೂರವರು ಹೇಳಿದಂತ ಇದರಲ್ಲಿದೆ. ಭೂ ಕಬಳಿಕೆ ಇದೆ, ಹರಿಜನರ ಭೂ ಕಬಳಿಕೆ ಆಗಿದೆ, ಸರ್ಕಾರಿ ಭೂ ಕಬಳಿಕೆ ಆಗಿದೆ, ಬಡ್ಡಿ ದಂಧೆ. ಗಿರೀಶ್, ಯಾವುದೇ ನೋಡಿ ಕಾನೂನನ್ನ ಮೀರಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ಸಾಮಾಜಿಕ ಹೋರಾಟ. ಗಿರೀಶ್ ಪಟ್ಟಣ್ಣವರು ಒಬ್ಬರ ಹೋರಾಟ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಬ್ಬರ ಹೋರಾಟ ಅಲ್ಲ. ಸಾವಿರಾರು ಜನ ನೊಂದಂತವರಿದ್ದಾರೆ. ಇದನ್ನ ಯಾವುದೋ ಒಂದು ಕೇಸಿಂದ ಇಷ್ಟೇ ಸೀಮಿತ ಮಾಡಬೇಡಿ ದಯವಿಟ್ಟು.
ಗಿರೀಶ್, ನಾವು ಸೀಮಿತ ಮಾಡ್ತಿಲ್ಲ, ಸೀಮಿತವಾಗಿರೋದು ನೀವು. ಇದೇ ಮೈಕ್ರೋ ಫಿನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ಪರಿಮಿತಿಯಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದ್ದು ಇದೇ TV5 ಕನ್ನಡ. ನಾವಂಥ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಮೈಕ್ರೋ ಫಿನಾನ್ಸ್ಗೆ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಜನಗಳಿಗಾದರೂ ನ್ಯಾಯ ಸಿಕ್ಕಿದ್ರೆ TV5 ಸಂಸ್ಥೆಯ ಅಳಿಲು ಸೇವೆ ಅದರಲ್ಲಿದೆ. ಪಾಯಿಂಟ್ ನಂಬರ್ 1. ಇದೇ ಧ್ವನಿಯಲ್ಲಿ ಯಾವುದೇ ಭಾಗದಲ್ಲಿ ಇಂಥ ಸಂಸ್ಥೆಯಿಂದ ನಮಗೆ ತೊಂದರೆ ಆಯಿತು, ಹೆಚ್ಚು ಬಡ್ಡಿ ವಸೂಲಿ ಮಾಡಿದ್ರೆ ಅಂತ ಅವ್ರು ಹೇಳಿದ್ದಿದ್ರೆ ಅದನ್ನು ನಾವು ಪ್ರಸಾರ ಮಾಡ್ತಾ ಇದ್ವಿ. ನಮಗೆ ಆ ಹಿಂಜರಿಕೆ ಇಲ್ಲ. ಇಲ್ಲಿ ಈ ಹೋರಾಟ ಚಿನ್ನಯ್ಯ ಬುರುಡೆ ಒಂದು ನಿಮಿಷ, ಒಂದು ಸಬ್ಮಿಷನ್ ರಮಾಕಾಂತ್ ಸರ್, ಒಂದು ಸಬ್ಮಿಷನ್. ತಾವು ಹೇಳಿದ್ರಲ್ಲ, ತಾವು ಪ್ರಸಾರ ಮಾಡಿದ್ದೀವಿ ಅಂತೇಳಿ, ಅದನ್ನ ನಾವು ನೋಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಆ ನಂತರ ನೀವು ಅಂತ ಹೇಳಿದ್ರೆ TV5 ಅಂತ ದಯವಿಟ್ಟು ತಗೊಳಕ್ ಹೋಗಬೇಡಿ.